ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಎಕ್ಲಿಪ್ಸ್ ಇವಾಗ ಚಂದ್ರಗ್ರಹಣ 18ನೇ ತಾರೀಕಿದೆ. ಓಕೆ, 18. ಗ್ರಹಣ ಬಂದ್ಬಿಟ್ಟು 6:12 ಬೆಳಗ್ಗೆ ನಿಂದ 10:17 ತನಕ ಇದೆ. 4:39 ಇದೆ. ಇದು ನಮ್ಮ ದೇಶದಲ್ಲಿ ಕಾಣಿಸ್ತಾ ಇಲ್ಲ, ಬೇರೆ ಕಡೆ ಕಾಣಿಸ್ತಿದೆ. ಈ ಎಕ್ಲಿಪ್ಸ್ ನಾವು ಬಂದ್ಬಿಟ್ಟು ಒಂದು ಸ್ಪಿರಿಚುವಲ್ ಸಾಧಕ ಯಾರು ಮಾತ್ರ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ಈ ಸಮಯದಲ್ಲಿ ಅದು ಮಾಡಿದ್ರೆ ನಮ್ಗೆ 1:1000 ಟೈಮ್ಸ್ ನಮ್ಗೆ ಬೆನಿಫಿಟ್ ಸಿಗ್ತದೆ. ಒಂದ್ಸತಿ ರಾಮ ಅಂತ ಹೇಳಿದ್ರೆ ಆ ಸಮಯದಲ್ಲಿ 1000 ಟೈಮ್ಸ್ ಹೇಳೋದಂತ ಒಂದು ಫಲ ಸಿಗ್ತದೆ. ಸೊ ಅದಕ್ಕೆ ಈ ಎಕ್ಲಿಪ್ಸ್ ಅನ್ನೋದು ನಾವು ಸ್ಪಿರಿಚುವಲ್ ಸಾಧನೆ ಮಾಡ್ಕೋಬೇಕು. ಈ ಎಕ್ಲಿಪ್ಸ್ ನ 3 ಪೋರ್ಷನ್ ಡಿವೈಡ್ ಮಾಡ್ಕೋಬೇಕು. ಬಿಗಿನಿಂಗ್, ಮಿಡಲ್, ಎಂಡ್. ಮಿಡಲ್ ಪೋರ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್, ಅದೇ ಪವರ್ಫುಲ್ ಇರ್ತದೆ. ಆ ಸಮಯದಲ್ಲಿ ನಿಮ್ಗೆ ಏನು ಇದೆಯೋ ಸ್ಪಿರಿಚುವಲ್ ಸಾಧನೆ, ಏನೇನ್ ಮಂತ್ರ ಗೊತ್ತೋ, ವಿಷ್ಣು ಸಹಸ್ರನಾಮ ಇಲ್ಲ ಯಾವ ಸಹಸ್ರನಾಮಗಳು ಹೇಳೋದು, ಇಲ್ಲ ನೀವು ಧ್ಯಾನ ಮಾಡಿದ್ರೆ ನಿಮ್ಗೆ 1000 ಮ್ಯಾನಿಫೋಲ್ಡ್ ನಿಮ್ಗೆ ಬೆನಿಫಿಟ್ ಆಗ್ತದೆ. ಇದನ್ನ ಆ ತರ ಯುಟಿಲೈಸ್ ಮಾಡ್ಕೋಬೇಕು. ಆದಷ್ಟು ಮೆಟೀರಿಯಲ್ ಆಕ್ಟಿವಿಟಿನ ನಾವು ಕಡಿಮೆ ಮಾಡ್ಕೋಬೇಕು, ಸ್ಪಿರಿಚುವಲ್ ಆಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಡ್ಯೂರಿಂಗ್ ಎಕ್ಲಿಪ್ಸ್ ಪೀರಿಯಡ್ ನಾವು ಆದಷ್ಟು ಆಚೆ ಹೋಗ್ಬಾರ್ದು. ಇಟ್ ವಿಲ್ ಕ್ರಿಯೇಟ್ ಸಮ್ ಕೈಂಡ್ ಆಫ್ disturbance to you. ಆಮೇಲೆ ಪ್ರೆಗ್ನೆಂಟ್ ವುಮನ್ should be very careful. They should not go out because the rays will affect the baby and it will be born as a physically handicapped. ಏನೋ ಒಂಥರ ಅವ್ರು ಇರುವ ರೂಮ್ ನಲ್ಲಿ ಆ ವಿಂಡೋಸ್ ಇದನ್ನೆಲ್ಲ ಕ್ಲಿಯರ್ ಬ್ಲಾಕ್ ಮಾಡಿ she should be in completely black room ತರ. Any sort of ray should not enter during the period. ಇದನ್ನ ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಇದು 18ನೇ ತಾರೀಕಿಂದ ಪಿತೃಪಕ್ಷ ಶುರು ಆಗ್ತದೆ. ಆಕ್ಚುಲಾಗಿ 17ನೇ ತಾರೀಕು ಶುರು ಆಗೋದು. 17ನೇ ತಾರೀಕು ಶುರು ಆಗಿ 18 ಅಲ್ಲ 17 ಶುರು ಆಗಿ 2 ಅಕ್ಟೋಬರ್ ಮಾಳಿ ಅಮಾವಾಸ್ಯೆಗೆ ಫಿನಿಶ್ ಆಗ್ತದೆ. ಸೊ ಈ ಸಮಯ ಬಂದ್ಬಿಟ್ಟು ಯಾರ್ಯಾರು ಅವ್ರವ್ರ ತಂದೆ ತಾಯಿಗಳು ಹೋಗಿರೋರು ಅವ್ರ ಆನ್ಸಿಸ್ಟರ್ಸ್ಗೆ ಪಿಂಡ ಪ್ರದಾನ ಮತ್ತೆ ಆ ಶ್ರಾದ್ದ ಮಾಡಬೇಕು. ಮಾಡಿದ್ರೆ ಆ ಸಮಯದಲ್ಲಿ ಅವರ ಪಿತೃದೋಷದಿಂದ ನಿವಾರಣೆ ಆಗ್ತಾರೆ. ಯಾಕಂದ್ರೆ ಪಿತೃದೋಷ ಬಂದು ಒನ್ ಆಫ್ ದ ಮೈನ್ ಆಬ್ಸ್ಟಕಲ್ ಫಾರ್ ಎನಿವನ್. ದೇ ಶುಡ್ ನಾಟ್ ಗೆಟ್ ಕಾಟ್ ಇನ್ ಟು ಇಟ್. ಅದಿದ್ರೆ ಏನಾಗ್ತದೆ, ನಿಮ್ ಮನೆಯಲ್ಲಿ ಯಾವ ತರ ಮೆಟೀರಿಯಲ್ ಪ್ರಾಸ್ಪರಿಟಿ ಇರಲ್ಲ, ಸ್ಪಿರಿಚುವಲ್ ಪ್ರಾಸ್ಪರಿಟಿ ಇರಲ್ಲ. ನಿಮ್ಮ ಗ್ರೋತ್ ನಲ್ಲಿ ತಡೆ ಬರ್ತದೆ. ನಿಮ್ಮ ಎಜುಕೇಶನ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಇಲ್ಲ ನಿಮ್ ಕೆಲ್ಸದಲ್ಲೋ ಎಲ್ಲ ವಿಧದಲ್ಲಿ ದೇವರು ಅವಶ್ಯಕ. ನೀವೆಷ್ಟೇ ಪ್ರಯತ್ನ ಪಡ್ರೇನು ಈ ದೋಷ ಇರುವಾಗ ಇಟ್ ನಾಟ್ ಬಿ ಸಕ್ಸಸ್ಫುಲ್ ಆಗಲ್ಲ. ಯಾಕಂದ್ರೆ ಈ ಪಿತೃದೋಷ ಬಂದು ಯಾರು ಹೋಗ್ತಾರೋ ನಿಮ್ ತಂದೆನೇ ತಾಯಿನೋ ಅವ್ರಿಗೆ ಆ ಶ್ರಾದ್ದ ಆ ಪಿಂಡ ಪ್ರದಾನ ಕರೆಕ್ಟ್ ಆಗಿ ಮಾಡ್ಬೇಕು ನಾವು. ಆವಾಗಲೇ ಅವರು ಸ್ಯಾಟಿಸ್ಫೈ ಆಗ್ತಾರೆ, ಆವಾಗ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ನಾವು ಪಡ್ಕೋಬೇಕು. ಇವರು ಹೋದ್ಮೇಲೆ ದೇ ವಿಲ್ ಪಾರ್ಕ್ ಇನ್ ಪಿತೃಲೋಕ ಫಾರ್ ಎ ಟೆಂಪರರಿ ಪೀರಿಯಡ್ ಟಿಲ್ ದೇ ಗೆಟ್ ದಿಸ್ ಪಿಂಡ ಪ್ರದಾನ ಶ್ರಾದ್ದ. ಒನ್ಸ್ ದೇ ಗೆಟ್ ಇಟ್ ದೇ ವಿಲ್ ಬಿ ರಿಲೀವ್ಡ್ ಫ್ರಮ್ ದೇರ್, ದೇ ವಿಲ್ ಗೋ ಟು ಯಮಲೋಕ. ಫ್ರಮ್ ದೇರ್ ಆನ್ವರ್ಡ್ ಜರ್ನಿ ಅವ್ರಿಗೆ. ಸೊ ಇದು ಮುಖ್ಯ. ಸೊ ಈ ಪರ್ಟಿಕ್ಯುಲರ್ 15 days ನಲ್ಲಿ ಎಲ್ಲರೂ ಗೊತ್ತಿಲ್ಲೋ ಮಾಡಿಲ್ಲ ಅಂದ್ರೇನು ಇದನ್ನ ಅವರವರು ತಂದೆ ತಾಯಿಗೆ ಅವರು 3 ಜನರೇಷನ್ಗೆ ಮಾಡ್ಲೇಬೇಕು. ಯಾಕಂದ್ರೆ ಏನಾಗಿದೆ ಈ ಕಾಲದಲ್ಲಿ ವೆಸ್ಟರ್ನ್ ಕಲ್ಚರ್ ನಾನ್ ಚೆನ್ನಾಗಿರ್ಬೇಕಂತ ಆ ಕಾಲದಲ್ಲಿ ದೇರ್ ವಾಸ್ ಎ ಕಂಬೈನ್ಡ್ ಫ್ಯಾಮಿಲಿ. ಮನೆಯಲ್ಲಿ ಹಿರಿಯವರು ಇದನ್ನ ಮಾಡ್ತಾ ಇದ್ರು, ಆಚರಿಸ್ತಾ ಇದ್ರು. ಸೊ ಇಟ್ ಯೂಸ್ ಟು ಗೆಟ್ ದ ಎಫೆಕ್ಟ್ ಫಾರ್ ಎವ್ರಿ ಒನ್ ಬ್ಲೆಸಿಂಗ್ಸ್. ಇವಾಗ ಫಸ್ಟ್ ಮ್ಯಾರೇಜ್ ಆದ್ರೆ ಅವ್ರು ಸಪ್ರೇಟ್ ಆಗಿ ಹೋಗ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಇದನ್ನ ಮರ್ತು ಬಿಟ್ಟಿರ್ತಾರೆ, ಫಾಲೋ ಮಾಡಲ್ಲ. ಅವರು ಆಮೇಲೆ ಅಯ್ಯೋ ನನ್ಗೆ ಮಗು ಹುಟ್ಟಿಲ್ಲ, ನನ್ಗೆ ಕೆಲಸ ಇದಾಗಿದೆ ಅದಾಗಿದೆ ಅಂತ ಅವರು ಹೋಗ್ತಾರೆ ಅಸ್ಟ್ರಾಲಜರ್ ಹತ್ರ. ಅವ್ನು ಕ್ಲೀನ್ ಆಗಿ ಹೇಳ್ತಾನೆ ಪಿತೃದೋಷ ಇದೆಯಪ್ಪ ಅಂತ. ಅದನ್ನ ಹೆಂಗ್ ನಿವಾರಣೆ ಮಾಡೋದು ಅಂತ ಈ ಸಮಯದಲ್ಲಿ ದೇ ಕ್ಯಾನ್ ಯುಟಿಲೈಸ್ ದ ಆಪರ್ಚುನಿಟಿ ಅಂಡ್ ದೇ ಕ್ಯಾನ್ ಡೂ ಫಾರ್ ದಿ 3 generations ಅಂಡ್ ಗೆಟ್ ರಿಡ್ ಆಫ್ ದಿಸ್ ಪಿತೃದೋಷ. ಇದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಇದು ಈ ಮಹಾಭಾರತ ವಾರ್ ಆಗ್ತದೆ. ಅದ್ರಲ್ಲಿ 72 crore people are killed. All these people were killed. They go and live in Viraswarga, separate Swarga, that is not Indraloka. This is separate. ಅಲ್ಲಿ ಬಂದ್ಬಿಟ್ಟು ಹೆಂಗಂದ್ರೆ
ಆ ಕಾಲದಲ್ಲಿ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಎನಿವನ್ ಹೂ ಡೈಸ್ ಇನ್ ದ ವಾರ್ಫೇರ್ ಅವಾಗೆಲ್ಲ ಧರ್ಮ ಯುದ್ಧ ಈ ತರ ಹಿಂದ್ಗಡೆ ಹಿಂದೆಲ್ಲ ದೇ ವಿಲ್ ಗೆಟ್ ದ ಬೆನಿಫಿಟ್ ಆಫ್ ಲಿವಿಂಗ್ ಇನ್ ದ ವೇಸ್ ವರ್ಗ, ಲಿವ್ ಫಾರ್ ಸಮ್ ಟೈಮ್, ದೆನ್ ಕಮ್ ಬ್ಯಾಕ್ ಅಗೇನ್ ಆಸ್ ಪರ್ ದೇರ್ ಕರ್ಮ. ಸೊ ಅಲ್ಲಿ ಹೋಗಿ ಎಲ್ಲರೂ ಇರ್ತಾರೆ, ಅಲ್ಲಿ ಕರ್ಣನೂ ಇರ್ತಾನೆ. ಬಟ್ ಕರ್ಣಗೆ ಏನಾಗ್ತದೆ, ಹಿ ಇಸ್ ವೆರಿ ಡಿಸ್ಕಂಫರ್ಟಬಲ್ ಅಂಡ್ ಹಿ ಕೆನಾಟ್ ಈಟ್ ಎನಿಥಿಂಗ್. ಎಲ್ಲರೂ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಬೇಜಾರಾಗಿ ಈ ನೋಟ್ಸ್ ಯಮಧರ್ಮರಾಜ ಅಂಡ್ ಆಸ್ಯನ್, ಅಪ್ಪ ನನ್ನ ಪರಿಸ್ಥಿತಿ ಹಿಂಗಿದೆ, ಏನಕ್ಕೆ ನಾನು ಏನ್ ತಪ್ಪು ಮಾಡಿದೆ, ಏನ್ ಕಾರಣ ಅಂತ, ನಾನೆಲ್ಲ ದಾನ ಮಾಡ್ದನಲ್ಲ, ಅಷ್ಟು ಹೆಸರು ತಗೊಂಡಿದ್ದೀನಿ ಅಂತ. ಆವಾಗ ಯಮಧರ್ಮರಾಜ ಹೇಳ್ತಾರೆ, ಅಪ್ಪ ನೀನು ಒಳ್ಳೆಯವನು, ನೀನೆಲ್ಲಾ ದಾನ ಧರ್ಮ ಮಾಡಿದ್ರೆ, ಆದ್ರೆ ಅನ್ನದಾನ ಮಾಡಿಲ್ಲ ನೀನು, ಅದು ದೊಡ್ಡ ತಪ್ಪು ನೀನ್ ಮಾಡಿರೋದು. ಒಂದ್ಸತ್ ನೀನ್ ಯಾವಾಗ ಬೆಳಗ್ಗೆ ಹೊತ್ತು ಹೋಗಿ ಸಂಧ್ಯಾ ವಂದನೆ ಮಾಡ್ಬಿಟ್ಟು ಸೂರ್ಯ ಭಗವನ್ನ ಆಧರಿಸ ನಮಸ್ಕಾರ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಂದು ನೀನ್ ದಾನ ಮಾಡ್ತಾ ಇದೆ, ಎಲ್ಲರೂ ಯಾರು ಬಂದ್ರು ನಿನ್ನ ಹತ್ರ ಏನೋ ಗೋಲ್ಡ್ ಸಿಲ್ವರ್ ಅದು ಇದು ಕೊಡ್ತಾ ಇದೆ. ಒಂದ್ಸತಿ ಒಂದು ಬ್ರಾಹ್ಮಣ ಬಂದ, ಅವನ್ ಬಂದು ಕೇಳಿದ ದಾನ, ನೀನ್ ಅದು ಬಂಗಾರ ಕೊಟ್ಟು, ಅವನ್ ಬೇಡ ನನ್ಗೆ ಊಟ ಕೊಡು ಅಂದ, ಅನ್ನ ಕೊಡು ಅಂದ. ನೀನ್ ಹೇಳ್ದೆ ನನ್ ಕೈನಲ್ಲಿ ಅದು ಕೊಡಕ್ಕಾಗಲ್ಲ, ಇರ್ಬೇಕಾದ್ರೆ ಇಲ್ಲ ಅವನು ನನಗೆ ಅನ್ನನೇ ಬೇಕು ಅಂದ. ಆವಾಗ ನೀನು ಕೈ ತೋರಿಸಿದ್ರೆ ಅಲ್ಲಿ ಹೋಗಿ ಅಲ್ಲಿ ಅನ್ನದಾನ ಮಾಡ್ತಾ ಇದ್ರೆ ನೀನು ಅಲ್ಲೂ ತಪ್ಪು ಅಂತ ಅವನು ಅಲ್ಲಿ ಹೋದ. ನೀನ್ ಆ ಕೈ ತೋರಿಸಿ ಅವನ ಅಲ್ಲಿ ಕಳಿಸ್ದಲ್ಲ, ಅದಕ್ಕೆ ನಿನ್ಗೆ ಈ ತರ ಒಂದು ಪರಿಸ್ಥಿತಿ ಬಂತು ಅಂತ. ಸರಿ, ಇವಾಗ ಏನ್ ಮಾಡೋದು, ನನ್ಗೆ ಏನಾದ್ರು ಒಂದು ಪರಿಹಾರ ಕೊಡಂದ್ರೆ ಅವಾಗ ಯಮಧರ್ಮರಾಜ ಆಯ್ತು, ನೀನ್ ಮೂಲಕ್ಕೆ ಹೋಗಿ 15 ದಿವಸ ಇದ್ದು ಹುಟ್ಟಿ ನೀನ್ ಅನ್ನದಾನ ಮಾಡ್ಬಿಟ್ಟು ವಾಪಸ್ ಬಾ ಅಂತಾರೆ. ಅದನ್ ಪ್ರಕಾರ ಕರ್ಣ ಬಂದು ಹುಟ್ಟಿ 15 ದಿವಸ ಇದ್ದು ಅನ್ನದಾನ ಮಾಡಿ ವಾಪಸ್ ಬರ್ತಾರೆ. ಆ 15 ದಿವಸನೇ ಯಮಧರ್ಮರಾಜ ಪಿತೃಪಕ್ಷ ಅಂತ ಕೊಟ್ಟಿರೋದು ಎಲ್ಲರಿಗೂ. ಯಾರ್ಯಾರು ಪಿತೃ ಪಿಂಡ ಪ್ರದಾನ ಶ್ರಾದ್ದ ಮಾಡಿದ್ರು ದಯವಿಟ್ಟು ಆ ಸಮಯದಲ್ಲಿ ಮಾಡಿ ಈ ಪಿತೃದೋಷದಿಂದ ಕಲ್ಕೊಳ್ಳಿ ಅಂತ. ಪಿತೃಪಕ್ಷದ್ದು ದಿಸ್ ಇಸ್ ಆಕ್ಚುಲ್ ಸೀಕ್ರೆಟ್. ಎಲ್ಲ ಗೊತ್ತಾಗಲ್ಲ, ಅಸ್ಟ್ರಾಲಜರ್ ಹೋಗ್ತಾರೆ, ನಿಮ್ಮ ಹರಸ್ಕೋಪ್ ಕೊಡ್ತಾರೆ, ಬಟ್ ಹೌ ಫಾರ್ ಯು ನೋ ದಟ್ ಹರಸ್ಕೋಪ್ ಇಸ್ ಟ್ರೂ ಹೇಳಿ. ಬಿಕಾಸ್ ಒಂದು ಜಾತಕ ಬರೀಬೇಕಂದ್ರೆ ಒಂದು ಅಸ್ಟ್ರಾಲಜರ್ ಯು ಶುಡ್ ಗೆಟ್ ದ ಕರೆಕ್ಟ್ ಟೈಮ್ ಆಫ್ ಬರ್ತ್, ಕರೆಕ್ಟ್ ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್. ಈ ಕಾಲದಲ್ಲಿ ಎಲ್ಲಿದೆ ಹೇಳಿ, ಡೆತ್ ಯು ಕೆನಾಟ್ ಡಿಸೈಡ್, ಬರ್ತ್ ಈ ಕಾಲದಲ್ಲಿ ನೌಡೇಸ್ ದೇ ಆರ್ ಡಿಸೈಡಿಂಗ್ ಇಟ್, ಸಿಸೇರಿಯನ್ ಆಪರೇಷನ್ ಅಂತ. ಸೊ ಏನಾಗ್ತದೆ, ಯು ಆರ್ ಬೈಪಾಸಿಂಗ್ ದ ಕ್ರಿಯೇಷನ್ ವಾಟ್ ದ ಆಕ್ಚುಯಲ್ ಬರ್ತ್ ಟೈಮ್ ಇಸ್ ಅಂಡ್ ಯು ಗಿವ್ ಎ ಡಿಫರೆಂಟ್ ಟೈಮ್ ಆಫ್ ಬರ್ತ್. ಅದರಿಂದ ಏನಾಗ್ತದೆ, ದ ಎಂಟೈರ್ ಹಾರೋಸ್ಕೋಪ್ ಇಸ್ ಡಿಸ್ಟಾರ್ಟೆಡ್. ಸೊ ನಿಮ್ ನಿಜ ಜೀವನ ಹಾರೋಸ್ಕೋಪ್ ಗೊತ್ತಾಗಲ್ಲ. ಸೊ ಯು ಸಫರ್. ನೀವು ಎಷ್ಟೇ ದುಡ್ಡು ಕೊಟ್ಟು ಅಸ್ಟ್ರಾಲಜಿ ಹತ್ರ ಹೋಗಿ ಪರಿಹಾರ ಮಾಡ್ಕೊಂಡ್ರೇನು ಆಗಲ್ಲ. ಆ ಕಾಲದಲ್ಲೆಲ್ಲ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ರು, ಒಂದು ಹೆರಿಗೆ ಮುಂಚೆ ಅವ್ರು ಗೊತ್ತಾಗಿದ್ದಾಗ ಡ್ಯಾಡ್ ಆ ಕಾಲದಲ್ಲಿ ಒಂದು ಹೆಂಗಸಿದ್ರು ಪ್ರೊಫೆಷನಲ್, ಅವ್ರು ಎಲ್ಲ ಚೆನ್ನಾಗಿ ಮಾಡಿರೋರು. ಅವ್ರು ಹೇಳ್ತಾ ಇದ್ದಾರೆ ಇಂಥ ದಿವಸ ಇಂಥ ದಿವಸ ಅಂತ ದಿವಸ ಅವ್ರು ಬರೋರು. ಅಸ್ಟ್ರಾಲಜರ್ ಬಂದು ಜ್ಯೋತಿಷ ಬಂದು ನಿನ್ನ ಮೇಲೆ ಕೂತ್ಕೊಳ್ಳೋನು. ಕರೆಕ್ಟಾಗಿ ಆ ಟೈಮ್ನಲ್ಲಿ ಏನಾಗ್ತದೆ, ಆಕೆ ಬಂದು 3 ನಿಂಬೆಹಣ್ಣು ಇಟ್ಕೊಳ್ಳೋರು. ಫಸ್ಟ್ ಬಂದ್ಬಿಟ್ಟು ಆ ಹೆಡ್ ಆಚೆ ಬಂದಾಗ ಆ ನಿಂಬೆಹಣ್ಣು ಅವನು ಆಚೆ ಆಗ್ತಾ ಇದ್ದ ಆಕೆ, ಆ ಟೈಮ್ ನೋಟ್ ಮಾಡ್ಕೊತಾ ಇದ್ದ. ನೆಕ್ಸ್ಟ್ ಆಚೆ ಬಾಡಿ ಫುಲ್ ಬರುವಾಗ ನಿಂಬೆಹಣ್ಣು ಆಗ್ತಾ ಇದ್ದ. ಆಮೇಲೆ ನೆಕ್ಸ್ಟ್ ಆ ಮಗು ಜೀವ ಬರ್ತದಲ್ಲ, ಕಿರಿಸ್ತದಲ್ಲ, ಅಳ್ತದಲ್ಲ, ಆವಾಗ ನಿಂಬೆಹಣ್ಣು ಆಗ್ತಾ ಇದ್ದ. ಈ 3 ಇಟ್ಕೊಂಡು ಅವ್ನು ಕರೆಕ್ಟ್ ಟೈಮ್ ಆಗಿ ಬರ್ತೀವಿ. ನಾನು actual time of birth ಬಂದ್ರು, when the atma goes in, ಸೂರ್ಯನಾರಾಯಣ induces the prana into your ಪ್ರಾಣದಾತ is, ಅದೇ ಪ್ರಾಣಮಯ ಕೋಶ, ಅದೇ ಆಕ್ಚುಲ್ ಟೈಮ್ ಆಫ್ ಬರ್ತ್. ಇವಾಗ ಇಲ್ಲಿ ಏನಾಗ್ತದೆ, ಸಿಸೇರಿಯನ್ ಮಾಡ್ತಾರೆ, ನರ್ಸ್ಗಳು ಡಾಕ್ಟರ್ಗಳು ಮಾತಾಡ್ಕೊಂಡಿರ್ತಾರೆ, ಏನ್ ಮಾಡ್ತಾರೆ ದೇವ್ರಿಗೆ ಗೊತ್ತು. ಕಾನ್ಸಂಟ್ರೇಷನ್ ಎಲ್ಲಿರ್ತದೆ ಅವ್ರದ್ದು, ಅವ್ರಿಗೆ ತೆಗೀತಾರೆ. ಆ ಟೈಮ್ ನಮ್ಗೆ ಕೊಟ್ಬಿಡ್ತಾರೆ. ಅಳ್ಳೋದು ಬೇರೆ, ಮಗು ಬರೋದು ಬೇರೆ. ಸೊ ಇದೆಲ್ಲ ನಮ್ಮ ಕರ್ಮ ಇದು. ಈ ಎಕ್ಲಿಪ್ಸ್ ತುಂಬಾ ಹುಷಾರಾಗಿರ್ಬೇಕು, ಆದಷ್ಟು ಆಚೆ ಹೋಗ್ಬಾರ್ದು. ಒಂದ್ಸತಿ ಏನಾಯ್ತು, ನಾನು ನಮ್ಮ ಫ್ರೆಂಡ್ ಆನಂದು ನಮ್ಮ ಗುರು ಅಮರವರ ಮನೆಯಲ್ಲಿ ಕೂತಿದ್ವಿ. ಊಟ ಮಾಡ್ಬಿಟ್ಟು ಆಯ್ತು, ಎಷ್ಟು ಸರ್ ಒಂದು 3 o'clock ಅವ್ರು ಹೇಳಿದ್ರು, ಇವತ್ತು ಗ್ರಹಣ ಇದೆಪ್ಪ, ಇವತ್ತು ಸೂರ್ಯಗ್ರಹಣ. ಸೂರ್ಯಗ್ರಹಣ ತುಂಬಾ ವರ್ಷ ಮರ್ತೋಗ್ಬಿಟ್ಟೆ. ಗ್ರಹಣ ಇತ್ತು, ನೀವು ಮನೆಗೆ ಹೋಗಿ ಧ್ಯಾನ ಮಾಡ್ಕೊಳ್ಳೋದು. ನಾವೇನು ಇದ್ದು ಇಲ್ಲ ಸರ್, ನಾವು ನಮ್ಮ
ಮನೋವತಿಗೆ ಹೋಗ್ತೀವಿ, ನಮ್ಮ ಸ್ಪಿರಿಚುವಲ್ ಸೆಂಟರ್ಗೆ. ಅಲ್ಲಿ ಹೋಗಿ ನಾವು ಧ್ಯಾನ ಮಾಡ್ತೀವಿ. ಅವ್ರು ಸ್ಮೈಲ್ ಮಾಡ್ತಾರೆ, ಏನು ಹೇಳಿಲ್ಲ ಅವರು. ಸರಿ ಅಂತ ನಾನು ಸ್ಕೂಟರ್ ರೈಡ್ ಮಾಡ್ಕೊಂಡು ನಮ್ಮ ಹಿಂದ್ಗಡೆ ಆನಂದ್ ಕೂತ್ಕೊಂಡ, ಇಬ್ಬರು ಹೋಗ್ತಾ ಇದ್ವಿ. ಗ್ರಹಣ ಶುರು ಆಗೋಯ್ತು. ಅಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ಟೈಮು. ಸೊ ಕಣ್ಣೂರು ವಿಲೇಜು, ಅವಾಗ ಚಿಕ್ಕ ರೋಡು, ಈ ತರ ಎಲ್ಲ ದೊಡ್ಡ ರೋಡ್ ಇಲ್ಲ, ಇಷ್ಟೇ ರೋಡ್ ಇತ್ತು. 20 ಫೀಟ್ ರೋಡ್ ಅದು. ಹೋಗ್ತಾ ಇದ್ವಿ, ಅವಾಗ ವಿಲೇಜ್ ಅಲ್ಲಿತ್ತು. ಸಡನ್ ಆಗಿ ಎಲ್ಲಿಂದ ಒಂದು ಚಿಕ್ಕ ಹುಡುಗಿ ಬಂದಿಲ್ಲ, ಕ್ರಾಸ್ ಆದ್ಲು. ನನ್ನ ಕೈನಲ್ಲಿ ಕಂಟ್ರೋಲ್ ಆಗಕ್ಕಿಲ್ಲ, ಬ್ರೇಕ್ ಹಿಡಿದ್ರೆ ಆಗಿಲ್ಲ. ಹುಡುಗಿ ಮೇಲೆ ಬಿದ್ದು, ನಾವಿಬ್ರು ಬಿದ್ದು, ಗಾಡಿ ಒಂದ್ ಕಡೆ ಬಿದ್ದು, ಜನಗಳು ಬಂದು ಒಂದು ಕೇವಸ್ ಆಗೋಯ್ತು. ನಮ್ಮನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು. ನನಗೆ ಇಲ್ಲಿ ಬ್ರೂಸ್, ಅವನಿಗೆ ಬ್ರೂಸ್ ಆಯ್ತು. ಆ ಹುಡುಗಿಗೆ ಕಟ್ಟಾಗಿ ಬ್ಲಡ್ ಬರ್ತಾ ಇತ್ತು. ಸೊ ನಮ್ಗೆ ಗೊತ್ತಾಗ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್, ನಾವು ಏನೋ ಮಾಡ್ಕೊಂಡಿದೀವಿ ಅಂತ. ಮಾತಿನಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಕೇಳಿದ್ರು, ನೀವು ಎಲ್ಲಿಂದ ಇದ್ದೀರಾ ಅಂತ. ಇಲ್ಲ ಸ್ವಾಮಿ, ನಾವು ರಾಜರ ತೋಟದಿಂದ ಇದ್ದೀವಿ, ರಾಜರ ತೋಟಕ್ಕೆ ಹೋಗ್ತಾ ಇದ್ದೀವಿ. ನೀವು ರಾಜರ ತೋಟದವ್ರು ಹೇಳ್ಬಾರ್ದಪ್ಪ ಮೊದಲೇ ನೀವು, ಏನಕ್ಕೆ ಅಂದ್ರೆ ಅಲ್ಲಿ ಅವಾಗ ರಾಜರ ತೋಟ ಅವರಂದ್ರೆ ತುಂಬಾ ಒಂದು ಗೌರವ. ಅಲ್ಲಿ ಮೆಡಿಕಲ್ ಸೆಂಟರ್ ಇತ್ತು, ನಾವು ಸಂಡೇ ಇಡ್ತಾ ಇದ್ವಿ. ಸರಿ, ನಾವೇನ್ ಹೇಳಿದ್ವಿ, ಸರ್ ನಮ್ದು ಮೆಡಿಕಲ್ ಸೆಂಟರ್ ಇದೆ, ಅಲ್ಲಿ ಹೋಗಿ ನಾವು ಮಗುಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವೇನ್ ವಿಚಾರ ಮಾಡ್ಕೊಬಿಡಿ, ಏನಂತ ಸೀರಿಯಸ್ ಬರೀ ಕಟ್ಟಾಗಿದೆ ಅಂತ. ಎಲ್ಲರೂ ಬಂದ್ರು, ಎಲ್ಲ ಹಾಕಿ ಆಮೇಲೆ ನಾವನ್ನೆಲ್ಲ ಟ್ರೀಟ್ಮೆಂಟ್ ತಗೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಹೋಗಿದ್ದೆ, ಅವರು ಸ್ಮೈಲ್ ಮಾಡ್ಬಿಟ್ಟು ನಾನು ಹೇಳ್ದಲ್ಲ ಮನೆಗೆ ಹೋಗಿ ಅಂತ ಅಷ್ಟೇ ಹೇಳಿದ್ರು. ಸೊ ಎಕ್ಲಿಪ್ಸ್ ಪೀರಿಯಡ್ ನಲ್ಲಿ ಯು ಶುಡ್ ನಾಟ್ ಟ್ರಾವೆಲ್ ಔಟ್ಸೈಡ್. It will have a negative effect on one or the other consequences you will be facing.